ನಮಸ್ತೆ. ಹೈನುಗಾರಿಕೆ ಮಾಡಬೇಕು ಅಂತ ಆಸಕ್ತಿ ಇದೆ, ಆದರೆ ಗೈಡ್ಲೈನ್ಸ್ ಕೊಡುವವರು ಯಾರು ಇಲ್ಲ ಅಂತ ಯೋಚನೆ ಮಾಡ್ತಿದ್ರೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಎಸ್, ಹೈನುಗಾರಿಕೆ ಆದಾಯವು ಹಾಲಿನ ಮಾರಾಟ, ಕೊಟ್ಟಿಗೆ, ಗೊಬ್ಬರ ಮತ್ತು ಕರುಗಳ ಮಾರಾಟದಿಂದ ಬರುತ್ತೆ. ಫಾರ್ ಎಕ್ಸಾಂಪಲ್, 2 ಹಸುಗಳನ್ನ ಹೊಂದಿರುವ ಸಣ್ಣ ಹೈನುಗಾರಿಕೆ ಘಟಕವು ವಾರ್ಷಿಕವಾಗಿ ಸುಮಾರು 11.7 ಲಕ್ಷದಷ್ಟು ಆದಾಯವನ್ನ ಗಳಿಕೆ ಮಾಡಬಹುದು. ಅದರಲ್ಲಿ ಹಾಲು ಮಾರಾಟದಿಂದ ಹೆಚ್ಚಿನ ಆದಾಯ ಬರುತ್ತೆ, ಆದರೆ ಗೊಬ್ಬರ ಮತ್ತು ಕರುಗಳ ಮಾರಾಟವು ಹೆಚ್ಚುವರಿ ಆದಾಯವನ್ನ ನೀಡುತ್ತೆ. ಜೊತೆಗೆ ಸರ್ಕಾರವು ಹೈನುಗಾರಿಕೆಗಾಗಿ ಸಬ್ಸಿಡಿ ಅಥವಾ ಆರ್ಥಿಕ ಸಹಾಯವನ್ನ ನೀಡುತ್ತೆ. ಉದಾಹರಣೆಗೆ 2 ಹಸು ಅಥವಾ ಎಮ್ಮೆಗಳನ್ನ ಖರೀದಿಸಲು ಗರಿಷ್ಠ 1.25 ಲಕ್ಷ ಅಥವಾ 50% ಸಬ್ಸಿಡಿ ನೀಡಲಾಗುತ್ತೆ. ಹೈನುಗಾರಿಕೆಯ ಆದಾಯದ ಮೂಲಗಳು ಏನಪ್ಪಾ ನೋಡ್ತಾ ಹೋಗೋಣ. ಹಾಲು, ಕೊಟ್ಟಿಗೆ ಗೊಬ್ಬರ, ಕರುಗಳ ಮಾರಾಟ. ಗಂಡು ಕರುಗಳನ್ನ ಮಾರಾಟ ಮಾಡುವುದರಿಂದ ಆದಾಯ ಹೆಚ್ಚಾಗಿ ಬರುತ್ತೆ. ಹೈನುಗಾರಿಕೆಗೆ ಸರ್ಕಾರವು ಕೂಡ ನೆರವನ್ನ ನೀಡ್ತಾ ಇದೆ. ಹೈನುಗಾರಿಕೆಯನ್ನ ಉತ್ತೇಜಿಸಲು ಸರ್ಕಾರವು 2 ಹಸು ಅಥವಾ ಎಮ್ಮೆಗಳನ್ನ ಖರೀದಿಸಲು ಗರಿಷ್ಠ 1.25 ಲಕ್ಷ ಅಥವಾ 50% ಸಬ್ಸಿಡಿ ನೀಡ್ತಾ ಇದೆ. ನಮಸ್ತೆ. ಹೈನುಗಾರಿಕೆ ಮಾಡಬೇಕು ಅಂತ ಆಸಕ್ತಿ ಇದೆ, ಆದರೆ ಗೈಡ್ಲೈನ್ಸ್ ಕೊಡುವವರು ಯಾರು ಇಲ್ಲ ಅಂತ ಯೋಚನೆ ಮಾಡ್ತಿದ್ರೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಎಸ್, ಹೈನುಗಾರಿಕೆ ಆದಾಯವು ಹಾಲಿನ ಮಾರಾಟ, ಕೊಟ್ಟಿಗೆ, ಗೊಬ್ಬರ ಮತ್ತು ಕರುಗಳ ಮಾರಾಟದಿಂದ ಬರುತ್ತೆ. ಫಾರ್ ಎಕ್ಸಾಂಪಲ್, 2 ಹಸುಗಳನ್ನ ಹೊಂದಿರುವ ಸಣ್ಣ ಹೈನುಗಾರಿಕೆ ಘಟಕವು ವಾರ್ಷಿಕವಾಗಿ ಸುಮಾರು 11.7 ಲಕ್ಷದಷ್ಟು ಆದಾಯವನ್ನ ಗಳಿಕೆ ಮಾಡಬಹುದು. ಅದರಲ್ಲಿ ಹಾಲು ಮಾರಾಟದಿಂದ ಹೆಚ್ಚಿನ ಆದಾಯ ಬರುತ್ತೆ, ಆದರೆ ಗೊಬ್ಬರ ಮತ್ತು ಕರುಗಳ ಮಾರಾಟವು ಹೆಚ್ಚುವರಿ ಆದಾಯವನ್ನ ನೀಡುತ್ತೆ. ಜೊತೆಗೆ ಸರ್ಕಾರವು ಹೈನುಗಾರಿಕೆಗಾಗಿ ಸಬ್ಸಿಡಿ ಅಥವಾ ಆರ್ಥಿಕ ಸಹಾಯವನ್ನ ನೀಡುತ್ತೆ. ಉದಾಹರಣೆಗೆ 2 ಹಸು ಅಥವಾ ಎಮ್ಮೆಗಳನ್ನ ಖರೀದಿಸಲು ಗರಿಷ್ಠ 1.25 ಲಕ್ಷ ಅಥವಾ 50% ಸಬ್ಸಿಡಿ ನೀಡಲಾಗುತ್ತೆ. ಹೈನುಗಾರಿಕೆಯ ಆದಾಯದ ಮೂಲಗಳು ಏನಪ್ಪಾ ನೋಡ್ತಾ ಹೋಗೋಣ. ಹಾಲು, ಕೊಟ್ಟಿಗೆ ಗೊಬ್ಬರ, ಕರುಗಳ ಮಾರಾಟ. ಗಂಡು ಕರುಗಳನ್ನ ಮಾರಾಟ ಮಾಡುವುದರಿಂದ ಆದಾಯ ಹೆಚ್ಚಾಗಿ ಬರುತ್ತೆ. ಹೈನುಗಾರಿಕೆಗೆ ಸರ್ಕಾರವು ಕೂಡ ನೆರವನ್ನ ನೀಡ್ತಾ ಇದೆ. ಹೈನುಗಾರಿಕೆಯನ್ನ ಉತ್ತೇಜಿಸಲು ಸರ್ಕಾರವು 2 ಹಸು ಅಥವಾ ಎಮ್ಮೆಗಳನ್ನ ಖರೀದಿಸಲು ಗರಿಷ್ಠ 1.25 ಲಕ್ಷ ಅಥವಾ 50% ಸಬ್ಸಿಡಿ ನೀಡ್ತಾ ಇದೆ.